ಆಸೆ ಇಂದಿನ ಸಂಚಿಕೆಯಲ್ಲಿ ರೋಹಿಣಿಯವರು ದುಡ್ಡು ಕೊಟ್ಟು ಟೇಬಲ್ ಮೇಲೆ ಹಾಕಿಡ್ತಾರೆ. ಆಗ ಶಾಂತಿಯವರು ನನ್ನ ಬಂಗಾರ ಹೇಳ್ದಂಗೆ ತಂದು ಕೊಟ್ಟಿಯಲ್ಲ ಅಂತ ಹೇಳ್ತಾರೆ. ಆಗ ರವಿಯವರು ಅದಕ್ಕೆ ನೀವು ಮೊದಲೇ ಈ ಕೆಲಸ ಮಾಡಿದರೆ ಈ ಥರ ಸಮಸ್ಯೆ ಆಗ್ತಾನೇ ಇರಲಿಲ್ಲ ಅಂತ ಹೇಳ್ತಾರೆ. ಆಗ ರೋಹಿಣಿಯವರು ಹೇಳ್ತಾರೆ, ನಾನು ನಮ್ಮ ತಂದೆಯವ್ರ ಹತ್ರನೇ ಮಾತಾಡಬೇಡ್ದು ಅಂತ ಅಂದ್ಕೊಂಡಿದ್ದೆ, ಆದರೆ ಅತ್ತೆ ಈ ಥರ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಕ್ಕೆ ನನ್ನ ಸ್ವಾಭಿಮಾನವನ್ನು ಬಿಟ್ಟು ಮಾತಾಡಬೇಕಾಯ್ತು ಅಂತ ಹೇಳ್ತಾರೆ. ಮೊದಲಿಗೆ ನಾನು ಅತ್ತೆಗೆ ಹೇಳಿದ್ದೆ, ನಾನು ತಿಂಗಳ ಸಾಲವನ್ನು ಬಡ್ಡಿಯನ್ನು ನಾನು ಕಟ್ತಿದ್ದೆ, ಆ ಸಾಲವನ್ನು ತೆಗೆದುಕೊಂಡಿದ್ದಕ್ಕೆ ಅಂತ ರೋಹಿಣಿಯವರು ಹೇಳ್ತಾರೆ. ಆಗ ಶಾಂತಿಯವರು ಖುಷಿ ಪಡ್ತಾರೆ. ನೋಡು ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು, ಅಮ್ಮ ನಿನ್ನಿಂದ ನಿನಗೆ ಯಾರು ನೋವಾಗಬೇಕು ಅಂತ ಮಾತಾಡ್ತಾ ಇಲ್ಲಮ್ಮ, ಆದರೆ ಯಾರಿಗೂ ಗೊತ್ತಿಲ್ಲದೆ ಇದ್ದಂಗೆ ಈ ಥರ ಆಯ್ತಲ್ಲಮ್ಮ, ಅದಕ್ಕೋಸ್ಕರ ಈ ಥರ ಬಂದಿರೋದು ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಶಾಂತಿಯವರು ಮೀನಾ ಅವರಿಗೆ ಹೇಳ್ತಾರೆ, ಅವನು ನಿಂತಿದ್ದಾನೆ, ಅವನಿಗೆ ಎಲ್ಲ ಮಾತಾಡೋಕ್ಕೆ ಕಲಿಸ್ತಾ ಇರೋದು ಇಲ್ಲಿ ಇದ್ದಾಳಲ್ಲ ಬಿನ್ನಾಣಿ ಇವಳು ಅಂತ ಮೀನಾ ಅವರಿಗೆ ಹೇಳ್ತಾರೆ. ಅತ್ತೆ ನಾನು ಸುಮ್ಮನೆ ಇದ್ದೀನಿ ಅಂತ ಮೀನಾ ಅವರು ಹೇಳ್ತಾರೆ. ಇದು ನಾಯಿನು ಕೈಗೊಂಬೆನಾ ಅಂತ ಹೇಳ್ತಾರೆ. ಗೊಂಬೆನಾ ಅಂತ ಹೇಳ್ತಾರೆ. ಇಲ್ಲ ನಿನಗೆ ಗೊಂಬೆ ಅಲ್ಲ ಅವನು, ನೀನು ಆಡಿಸೋ ಕೈಗೊಂಬೆ ಅಂತ ಶಾಂತಿಯವರು ಹೇಳ್ತಾರೆ. ಈ ರವಿ ಬಾರೋ ಇಲ್ಲಿ ದುಡ್ಡನ್ನು ಎಣಿಸೋಣ ಅಂತ ಸೂರ್ಯ ಅವರು ಕರೀತಾರೆ. ಯಾಕೆ ಮೊದಲಿಗೆ ದುಡ್ಡು ಕಡಿಮೆ ಇತ್ತಲ್ಲ, 4,000 ರೂಪಾಯಿ, ಅದೇ ರೀತಿ ಇರ್ಬೋದು ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಬೇಡ ಕಣೋ ನಿಂತ್ಕೋ ಅಲ್ಲೇ ಅಂತ ಹೇಳ್ತಾರೆ. ರಂಗನಾಥ್ ಅವರು ನಿಲ್ಲಿಸಿ, ಏನ್ರಿ ಇದೆಲ್ಲ ನನ್ನಿಂದನೇ ಆಗಿರೋ ಥರ ಹೇಳ್ತೀರಾ ಅಂತ ಶಾಂತಿಯವರು ರಂಗನಾಥ್ ಅವರಿಗೆ ಹೇಳ್ತಾರೆ. ನೋಡು ಇನ್ನು ಇಬ್ಬಳವ್ರ ಮಕ್ಕಳನ್ನು ಹೇಗೆ ಬೆಳೆಸಿದ್ದೀನಿ, ನಾ ಹೇಳ್ದಂಗೆ ಕೇಳ್ತಾರೆ ಅವರು ಅಂತ ಹೇಳ್ತಾರೆ. ನನ್ನ ಚೆನ್ನಾಗಿ ಬೆಳೆಸಿದ್ಯಾ, ಲಕ್ಕಿ ನಾನು ಅಂತ ಸೂರ್ಯ ಅವರು ಹೇಳ್ತಾರೆ. ಏನಾದರೂ ಅವತ್ತು ಮೀನಾ ಏನಾದರೂ ಫೋನ್ ಮಾಡಿ ಹೇಳದೇ ಇದ್ದಿದ್ರೆ ನಿನ್ನಲ್ಲಿ ಅವನು ತೋಟದ ಕೆಲಸ ಮಾಡ್ಕೊಂಡಿರೋನು, ಮನೆ ಕೆಲಸ ಮಾಡ್ಕೊಂಡಿರೋನು, ಲ್ಯಾಟ್ರಿನ್ನು ಟಾಯ್ಲೆಟ್ ತೊಳ್ಸಿರೋನು, ಕತ್ತೆ ಥರ ದುಡ್ಸಿರ್ತವನು ಅಂತ ಸೂರ್ಯ ಶಾಂತಿಯವರಿಗೆ ಹೇಳ್ತಾರೆ. ಅವರೇ ತಾಯಿಯವರಿಗೆ ಹೇಳ್ತಾರೆ. ನೋಡಿದ್ರಿ ಅಂತ ಹೇಳ್ತಾರೆ ಶಾಂತಿ. ಏನಾದರೂ ಸುಮ್ಮನೆ ಹೇಳ್ತೀನಿ, ನೀನು ಸುಮ್ಮನಿದ್ದು ಬಿಡಬೇಕಿತ್ತು ಕಣೆ, ಹೇಳ್ಬಾರ್ದಾಗಿತ್ತು ಅಂತ ಸೂರ್ಯ ಅವ್ರ ಹೆಂಡತಿಗೆ ಹೇಳ್ತಾನೆ. ನನಗೆ ಫೈನಾನ್ಸ್ ಮಿನಿಸ್ಟ್ರಿ ಏನು ಮಾಡೋಕ್ಕಾಗಲ್ಲ, ಇನ್ನು ಆ ಫೈನಾನ್ಸ್ ಬ್ಯಾಂಕ್ ಅವನೇನು ಮಾಡ್ತಾನೆ, ಅವನಿಗೆ ಹೊಡೆದು ನಾನು ಬಂದುಬಿಡ್ತಿದ್ದೆ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು ಅವ್ರನ್ನೇ ನೋಡ್ತಾ ಇರ್ತಾರೆ. ಮತ್ತು ರೋಹಿಣಿ ಹತ್ರ ಶಾಂತಿಯವರು ಹೋಗ್ತಾರೆ. ಅಮ್ಮ ರೋಹಿಣಿ ಅಂತ ಹೇಳ್ತಾರೆ, ಈಗ ತಾನೇ ಮಾತಾಡೋದಕ್ಕೆ ಶುರು ಮಾಡಿದೆಯಾ, ಹಾಗೆ ನಮ್ಮ ಮನೋಜಂಗೆ ಬಿಸ್ನೆಸ್ ಸೆಟ್ ಮಾಡೋದಕ್ಕೆ ನಿಮ್ಮ ತಂದೆಯವರಿಂದ ಹಣ ತರಿಸ್ಕೊಟ್ಬಿಟ್ರೆ ಸೆಟ್ಟಾಗಿ ಹೋಗ್ತಾನೆ ಅಂತ ಹೇಳ್ತಾರೆ ಶಾಂತಿಯವರು. ಆಗ ಎಲ್ಲರೂ ಅವ್ರನ್ನ ನೋಡ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಏನಂದೆ ನೀನು, ಈಗ ಕೆಲಸದಲ್ಲಿ ಇಲ್ವಾ ಅಂತ ಹೇಳ್ತಾರೆ ರಂಗನಾಥನು. ಇವರು ಶಾಂತಿಯವ್ರನ್ನೇ ನೋಡ್ತಾ ಇರ್ತಾರೆ, ರವಿ ಆಮೇಲೆ ಮೀನಾ ಅವರೆಲ್ಲ. ಅಯ್ಯೋ ನಾ ಬಾಯಿ ತಪ್ಪು ಈ ಥರ ಹೇಳಿಬಿಟ್ನಾ ಅಂತ ಶಾಂತಿಯವರು ಬಾಯಿ ಮೇಲೆ ಕೈ ಇಟ್ಕೊಳ್ತಾರೆ. ಏನಂದೆ, ಅಂದರೆ ನಾನು ಓದಿದ್ದ ತಕ್ಕಂಗೆ ಕೆಲಸ ಇಲ್ಲ ಅಂತ ಆ ಅರ್ಥದಲ್ಲಿ ಹೇಳಿದೆ ರೀ ಅಂತ ಹೇಳ್ತಾರೆ. ಹೌದಾ, ಹಾಗಾದರೆ ಇನ್ನು ಮೇಲೆ ಕೂತ್ಕೊಂಡು ಕೆಲಸ ಮಾಡೋದು ಅಂಥದ್ದು ಇರ್ತಿದ್ದ, ಆ ಥರ ಕೆಲಸ ಇಲ್ಲಲ್ಲ, ಅದಕ್ಕೋಸ್ಕರ ಹೇಳಿದೆ ಅಂತ ಹೇಳ್ತಾರೆ. ಸೂರ್ಯ ಅವರು ಅವಾಗ, ನಾನು ಹಾಗೂ ಮೇಲೆ ಅಂದರೆ ಬ್ಯಾನರ್ ಕಟ್ಟೋದು, ಹೀರೋಗಳು ಕಟೌಟ್ ಕಟ್ಟೋದು ಆ ಥರ ಇದೆ ಅಂತ ಸೂರ್ಯ ಅವರು ಹೇಳ್ತಾರೆ. ರೋಹಿಣಿಯವರು ಆ ಥರ ಮಾತಾಡಬೇಡ ಅಂತ ಸೂರ್ಯ ಅವ್ರಿಗೆ ಹೇಳ್ತಾರೆ. ಸೂರ್ಯ ಅವರು ಈ ಥರ ಹೇಳ್ತಾರೆ, ನೋಡು ನೀ 17 ಲಕ್ಷ ಕೊಟ್ಟಿದ್ದು ನಮ್ಮನೆ ಮೇಲೆ ಸಾಲ ತೆಗೆದುಕೊಂಡಿರೋದನ್ನು, ಹಾಗೆ ಇನ್ನೂ 27 ಲಕ್ಷ ಇದೆಯಲ್ಲ ಈ ಪೆಂಗ್ಯಾಸ್ ಮಾಡಿರೋದು, ಅದನ್ನು ನಿಮ್ಮ ಮತ್ತೆ ಹೇಳ್ತಾಯಿದ್ರು 2 ಬಿಸ್ಕೆಟ್ ಅಂತ, 2 ಬಿಸ್ಕೆಟು 17 ಲಕ್ಷ ಅವರಿಗೆ, ಅದೇ ರೀತಿ 12 ಬಿಸ್ಕೆಟ್ ಹಾಕೋಕ್ಕೆ ಹೇಳು ಅಂತ ಸೂರ್ಯ ಅವರು ಹೇಳ್ತಾರೆ. ರಂಗನಾಥ್ ಅವರು ಶಾಂತಿಗೆ ಹೇಳ್ತಾರೆ, ಶಾಂತಿ ನಮ್ಮ ಬಗ್ಗೆ ಯಾರು ಮಾತಾಡಬೇಡ್ದು ಅಂತಂದರೆ ನಾವು ಆ ಥರ ಕೆಲಸ ಮಾಡಬೇಕು ಅಂತ ಶಾಂತಿಯವರಿಗೆ ರಂಗನಾಥ್ ಅವರು ಹೇಳ್ತಾರೆ. ಈ ಮನೆಯಲ್ಲಿ ಯಾರು ಗೌರವವನ್ನು ಹಾಳು ಮಾಡೋ ರೀತಿ ಇರಬೇಡ್ದು, ಯಾವುದೇ ರೀತಿ ನಿರ್ಧಾರ ತಗೊಳ್ಳೋದಾದರೂ ಎಲ್ಲರ ಸಮ್ಮುಖದಲ್ಲಿ ತಗೋಬೇಕು ಅಂತ ರಂಗನಾಥ್ ಅವರು ಹೇಳ್ತಾರೆ. ಕೇಳಿಸ್ತಾ ಅಂತ ಹೇಳ್ತಾರೆ. ಸೂರ್ಯ ಅವರು ಕೇಳಿಸ್ತು ಅಂತ ಹೇಳ್ತಾರೆ. ಯಾರಿಗೂ ಗೊತ್ತಾಗದೆ ರೀತಿಯಲ್ಲಿ ಮಾಡಿರೋ ತಪ್ಪಿಗೆ ಶಾಂತಿ ಮಾಡಿರೋ ತಪ್ಪಿಗೆ ನಾವೆಲ್ಲ ತಲೆ ತಗ್ಗಿಸ್ಬೇಕಾಗಿ ಬಂತು ಫೈನಾನ್ಸ್ ಬ್ಯಾಂಕ್ನವರೇ ಎದುರಿಗೆ ಅಂತ ರಂಗನಾಥ್ ಅವರು ಹೇಳ್ತಾರೆ.
ಮನೆಯವರು ಆ ದುಡ್ಡನ್ನು ತೆಗೆದುಕೊಂಡು ಫೈನಾನ್ಸರ್ ಬ್ಯಾಂಕ್ ಅವ್ರ ಹತ್ರ ಹೋಗ್ತಾರೆ ದುಡ್ಡನ್ನು ತುಂಬಲು. ಅಲ್ಲಣ್ಣ, ದುಡ್ಡು ಕೊಡುವಾಗ ಅವರೊಬ್ಬರೇ ಬಂದಿದ್ರು, ಈಗ ಮನೆ ಪತ್ರ ನೀವು ಕೊಡುವಾಗ ಮನೆಯವರೆಲ್ಲ ಬರಬೇಕಾ? ಕರೆಸಿದ್ರಲ್ಲ ನೀವು, ಬಾಡಿಗೆ ಇತ್ತಣ್ಣ, ಒಂದಿನ ಬಾಡಿಗೆ ಕೊಡದೆ ಇದ್ದು ನಿಮಗೂ ಬಾಡಿಗೆ ಬಡ್ಡಿ ಕೊಡದೇ ಇದ್ರೆ ನಡೆಯುತ್ತಾ ಅಂತ ಕೇಳ್ತಾನೆ ಸೂರ್ಯ ಅವರು. ನೋಡಿ ಸೂರ್ಯ, ನೀನು ನಿಮ್ಮ ಅಮ್ಮನ್ನ ನಂಬೋದು, ಆದರೆ ನಾ ಆ ಹೆಂಗಸರನ್ನ ನಂಬಲ್ಲ. ನಾನು ಸಾಲದ ಪತ್ರ ಕೊಟ್ಟಿದ ನಂತರ ಯಾವುದೋ ಪತ್ರ ಬೇರೆದು ಕೊಟ್ಟಿದ್ದಾರೆ ಅಂತ ಅಂದರೆ, ಓ ಅಣ್ಣ, ನೀವು 2-3 ಸರಿ ನೋಡಿ ಅರ್ಥ ಮಾಡ್ಕೊಬಿಟ್ರಲ್ಲ ಅಣ್ಣ, ನಾವು ಇಷ್ಟು ವರ್ಷ ನೋಡಿದ್ದನ್ನು ನೋಡಿ ಅರ್ಥ ಮಾಡ್ಕೊಳ್ಳೋದನ್ನು ಅಂತ ಸೂರ್ಯ ಅವರು ಹೇಳ್ತಾರೆ. ಆಗ ಇಲ್ಲಿ ಪತ್ರಕ್ಕೆ ಸಹಿ ಮಾಡಿ ಅಂತ ಹೇಳ್ತಾರೆ. ಪತ್ರಕ್ಕೆ ಸಹಿ ಮಾಡ್ತಾರೆ. ಸೂರ್ಯ ಮಾಡ್ತಾನೆ, ಪೆಂಗ್ಯ ಸಹಿ ಮಾಡು ಅಂತ ಸಹಿ ಮಾಡಿಸ್ತಾನೆ. ಕಡೆಗೆ ಅವ್ರ ಅಮ್ಮನಿಗೂ, ಸಕ್ಕರೆ ನೀನು ಸಹಿ ಮಾಡು ಅಂತ ಹೇಳ್ತಾರೆ. ಆಗ ಬ್ಯಾಂಕ್ ಫೈನಾನ್ಸ್ ಅವರು, ಮೀನಾ, ನೀನು ಸೂರ್ಯನ ಹೆಂಡ್ತಿಯಲ್ಲ, ನೀನು ಸಹಿ ಮಾಡಮ್ಮ ಅಂತ ಹೇಳ್ತಾರೆ. ಆಗ ಶಾಂತಿಯವರು, ಅದೆಲ್ಲ ನಂದು ಆಸ್ತಿ, ನಂದು, ಅವಳೇ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಸೂರ್ಯ ಅವರು, ನೀ ಸಹಿ ಮಾಡಮ್ಮ ಅಂತ ಮೀನಾ ಅವ್ರಿಗೆ ಹೇಳ್ತಾರೆ. ಆಗ ರಂಗನಾಥ್ ಅವರು, ಏನೇ ಆ ಥರ ಕಣ್ಣು ಬಿಡ್ತೀಯ, ಅವಳಿಗೆ ಕಣ್ಣಿಳಿಸು, ಕೆಳಗಿಳಿಸು ಅಂತ ಹೇಳ್ತಾರೆ. ಕೆಳಗಡೆ ಮುಖ ಮಾಡಿದಾಗ ಇವರು ಸಹಿ ಮಾಡ್ತಾರೆ. ಆಗ ಬ್ಯಾಂಕ್ ಫೈನಾನ್ಸ್ ಅವರು ಅವರಿಗೆ ಮನೆ ಪತ್ರವನ್ನು ಕೊಡ್ತಾರೆ ಅವರಿಗೆ. ಇರಿ ಅಮ್ಮ, ಇರಿ ಅಂತ ಬ್ಯಾಂಕ್ ಫೈನಾನ್ಸ್ ಅವರು ಹೇಳ್ತಾರೆ. ಇದೇನಾ ನಾನು, ನೀವು ಬಡ್ಡಿ ತುಂಬಿ ಸಾಲ ಕ್ಲಿಯರ್ ಮಾಡಿಬಿಟ್ರೆ ಏನು ಗಿಫ್ಟ್ ಎಲ್ಲ ಕೊಡ್ತೀರಾ ಅಂತ ಹೇಳ್ತಾರೆ. ಮೀನಾ, ಇದು ನೋಡಿ ಅಂತ ಹೇಳ್ತಾರೆ. ರೀ, ಇದು 10 ಬಳೆ ರೀ ಅಂತ ಮೀನಾ ಅವರು ಹೇಳ್ತಾರೆ. ಆಗ ಬಾರೋ, ನನಗೆ ಬ್ಯಾಂಕಿಗೆ ಅಲ್ಲ ಕೆಲ್ಸಕ್ಕೆ ಹೋಗಬೇಕು ಅಂತ ಮನೋಜ್ ಅವರು ಹೇಳ್ತಾರೆ. ಇನ್ಕಮ್ ಟ್ಯಾಕ್ಸು ಸ್ವಲ್ಪ ತಡಿಯೋ ಅಂತ ಸೂರ್ಯ ಅವ್ರು ಹೇಳ್ತಾರೆ. ಆಗ ರಂಗನಾಥ್ ಅವರು ಶಾಂತಿ ಕಡೆ ತಿರುಗಿ ನೋಡ್ತಾರೆ. ಆಮೇಲೆ ಆ ಬಳೆಯನ್ನು ಸೂರ್ಯ ತೆಗೆದುಕೊಂಡು ಹೋಗಿ ನೋಡ್ತಾನೆ. ನೋಡಿದ ತಕ್ಷಣ, ಸರ್ ಇದು ನೋಡಿ ಯಾವುದು ಒರಿಜಿನಲ್ ಯಾವುದು ಡೂಪ್ಲಿಕೇಟು ಅಂತ ಬ್ಯಾಂಕ್ ಫೈನಾನ್ಸ್ ಅವ್ರಿಗೆ ಕೊಡ್ತಾರೆ. ಕೊಟ್ಟಾಗ ಅವರು ಎರಡನ್ನೂ ಟ್ಯಾಲಿ ಮಾಡಿ ನೋಡ್ತಾರೆ. ನಾನು ಕೊಟ್ಟಿದ್ದೇ ಒರಿಜಿನಲ್ಲು ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು, ಮತ್ತು ಒಂದೇ ಜೊತೆ ಇರೋದಲ್ಲ, 2 ಜೊತೆ ಹೇಗೆ ಅಂತ ಹೇಳಿದಾಗ, ಮೊದಲನೇ ತಿಂಗಳು ಬಡ್ಡಿ ಕಟ್ಟೋಕ್ಕಾಗದೆ ಬಳೆನ ಇಟ್ಟು ಹೋಗಿದ್ದಾರೆ ಅಂತ ಫೈನಾನ್ಸ್ ಅವ್ರು ಹೇಳ್ತಾರೆ. ಕಡೆಗೆ, ಅಬ್ಬಾ ಒಂದು ಐಡಿಯಾ ಕೆಲಸ ಮಾಡೋಣ, ಹೋಗ್ತಾ ಕರೆಕ್ಟಾಗಿ ಚೆಕಪ್ ಮಾಡಿಸ್ಕೊಂಡು ಹೋಗೋಣ, ಹಾಕ್ಕೊಂಡಿರೋ ತಾಳಿ, ಕಾಲಿಗೆ ಉಂಗುರ ಎಲ್ಲದನ್ನು ಯಾವ್ದ್ಯಾವ್ದು ಒರಿಜಿನಲ್ ಯಾವ್ದ್ಯಾವ್ದು ಡೂಪ್ಲಿಕೇಟು ಗೊತ್ತಾಗೋದಿಲ್ಲ ಅಂತ ಹೇಳಿರ್ತಾರೆ ಸೂರ್ಯ ಅವರು. ಆಮೇಲೆ ಅಲ್ಲಿಂದ ಯಾವುದು ಮನೆಯದ್ದು ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದುಕೊಂಡು ರಂಗನಾಥ್ ಅವರು ಹೊರಡ್ತಾರೆ. ಆಮೇಲೆ ಸೂರ್ಯ ಹೋಗ್ತಾನೆ. ಸೂರ್ಯ, ಬಾ ಸಕ್ಕರೆ ಮನೆಗಿದೆ ನಿಂಗೆ ಅಂತ ಹೇಳಿ ಅವರು ಹೊರಡ್ತಾರೆ. ಇವರು ಶಾಂತಿಯವರು ಮೀನಾ ಹತ್ರ ಬರ್ತಾರೆ. ಮೀನಾ ಹತ್ರ ಬಂದು ಗುರುಗುಡ್ಕೊಂಡು ನೋಡಿಕೊಂಡು ಆಮೇಲೆ ಅವರು ಎಲ್ಲರೂ ಹೊರಡ್ತಾರೆ. ಇದು ಇವತ್ತಿನ ಸಂಚಿಕೆ.